ನಮಸ್ತೆ ವೀಕ್ಷಕರೇ, ಇಲ್ಲೊಂದು ವಿಶೇಷ ಬೋರ್ ಪಾಯಿಂಟ್ ಮಾಡಲಿದ್ದಾರೆ. ಇಲ್ಲಿ ಒಬ್ಬರು ಕಾಯಿ ಇಲ್ಲ, ಕಡ್ಡಿ ಇಲ್ಲ, ಬರೀ ಕಾಲಿನ ಹೆಜ್ಜೆಗಳಲ್ಲಿ ಮಾಡ್ತಾರೆ. ಇವ್ರು ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ತೋರಿಸ್ತೀನಿ. ಹಾಗೆ ಕರೆಕ್ಟಾಗಿ ಕಂಪ್ಲೀಟಾಗಿ ನೋಡಿ. ಟೋಟಲಾಗಿ 2 ಪಾಯಿಂಟ್ ಮಾಡಿದ್ದಾರೆ. 2 ಪಾಯಿಂಟ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹೆಜ್ಜೆ ಹಾಕೊಂಡು ಹೋಗ್ತಾ ಇದ್ದರೆ ಗೊತ್ತಾಗ್ಬಿಡುತ್ತಲ್ಲಣ್ಣ. ಅದೇ ಅಣ್ಣ, ಯಾರನ್ನ ಕರಿಬೇಕಣ್ಣ? ರಮೇಶ್ ಅಣ್ಣ ಅವ್ರನ್ನ. ಅಲ್ಲಿಂದ ಒಂದೇ ಸಲ ಬಂದುಬಿಟ್ರೆ ಗೊತ್ತಾಗ್ಬಿಡುತ್ತಣ್ಣ. ವಾ, ಎಷ್ಟು ಸಿಗ್ಬೋದು ಅಂತ. ಈಗ ಒಳ್ಳೆ ನೀರಿದೆ ಕಣ. ನಾವು ಇಷ್ಟು ಅಡಿ ಅದ್ರಾಗೂ ನೀರು ಇರ್ತದಪ್ಪ. ಇಷ್ಟೇ ಅಡಿ ನೀರು ಬೀಳುತ್ತೆ ನಾನು ಹೇಳಲ್ಲ. ನೀರಿಲ್ಲಿ ಒಳ್ಳೆ ನೀರು, ಒಳ್ಳೆ ನೀರಿದೆ. ಒಳ್ಳೆ ನೀರು ಹೇಳಿ ಮತ್ತೆ ಕೇಳಂಗೆ ಇಲ್ಲ. ರಮೇಶ್ ಅಣ್ಣ, ಏನು ಸಮಾಚಾರ? ಎಲ್ಲ ಹೇಳೋದು ನೋಡ್ರಪ್ಪ, ಇಲ್ಲಿ ಒಳ್ಳೆ ನೀರು ಐತಿ. ನಾನು ಇದೇ ಪಾಯಿಂಟ್ ಆದರೆ ಅವಶ್ಯಕತೆ ಇಲ್ಲ. ಒಳ್ಳೆ ನೀರು ಐತಿ, ಕೊಡೋಣ. ಒಳ್ಳೆ ನೀರು ಅದೇ ಬರ್ತಾನೆ. ಹಂಗೆ ಜೋಳದೊಳಗೆ ಹೋಗಿ ಈ ಕಲ್ಲಿಡೋಣ ದಪ್ಪದ್ದು. ಅಲ್ಲ, ಇಲ್ಲ ದಪ್ಪದಿನ ಐತೆ. ಅದ್ರ ಮೇಲೆ ಬಿಡು, ಅದು ಪಾಯಿಂಟ್ ಅಂತ ಗೊತ್ತಾಗ್ತದೆ. ಬೇರೆ ಮತ್ತೆ ಯಾವ್ದ್ರಲ್ಲೂ ಚೆಕ್ ಮಾಡಲ್ಲ. ಇವು ಗೊತ್ತಾಗುತ್ತೆ, ಎಳೆಗಳು ಗೊತ್ತಾಗುತ್ತಣ್ಣ, ಎಷ್ಟು ಎಳೆಗಳಿದಾವೆ ಅಂತ. ಒಳ್ಳೆ ನೀರು ಇತ್ತು, ಒಳ್ಳೆ ನೀರು, ಎಷ್ಟು ಎಳೆಗಳಿಂದ ಗೊತ್ತಾಗ್ತವೆ. ಚೆನ್ನಾಗಿರೋ ನೀರಿಗೆ ತಂದ್ಬಿಡೋದು. ಹಾಂ, ವೀಕ್ಷಕರೇ, ಈಗ 2ನೇ ಪಾಯಿಂಟ್ ಮಾಡಲಿದ್ದಾರೆ. ನೋಡಿ ಯಾವ ರೀತಿ ಮಾಡ್ತಾರೆ ಅಂತ. 1 ಪಾಯಿಂಟ್ ಫೈನಲ್ ಆಯಿತು. ಇಲ್ಲೆಲ್ಲ ಬೆಟ್ಟದ ಸೈಡೇ ಪಾಯಿಂಟ್ ಮಾಡಿರೋದು. ಟೋಟಲ್ಲು ಈ ಭಾಗದಲ್ಲಿ 4 ಬೋರು ಕೊರೆಸಿದ್ರೆ 4 ಬೋರು ಸಹ ನೀರು ಬಿದ್ದಿದ್ದಾವೆ. ಈಗ ನಿನ್ನೆ 2 ಬೋರು ಆಗಿದೆ, ಇವತ್ತು 2 ಬೋರಿಗೆ ಪಾಯಿಂಟ್ ಮಾಡಿದ್ದಾರೆ. ಒಂದು ಬೋರ್ ಪಾಯಿಂಟ್ ಆಯಿತು. ಈಗ 2ನೇ ಬೋರ್ ಪಾಯಿಂಟ್ ಮಾಡ್ತಿದ್ದಾರೆ.
ಇವ್ರು ಏನಪ್ಪ ಅಂದರೆ ಎಷ್ಟು ಅಡಿ ನೀರು ಎಷ್ಟು ಅಡಿ ಆಳದಲ್ಲಿದೆ ಎಷ್ಟು ಎಳೆಗಳಿದ್ದಾವೆ ಅದೆಲ್ಲ ಇವರು ತಿಳಿಸಲ್ಲ. ಬಟ್ ನೀರು ಮಾತ್ರ ಪಕ್ಕ ಸಿಗ್ತವೆ. ಆಳದಲ್ಲಿ ಸಿಗ್ಬೋದು, ಇಲ್ಲ ಆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಆಳದಲ್ಲಿ ಸಿಗ್ಬೋದು, ಇಲ್ಲ ಮೇಲೆ ಸಿಗ್ಬೋದು. ಬಟ್ ನೀರಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಇದೊಂಥರ ವಿಶೇಷ ಅನಿಸುತ್ತೆ ಅಲ್ಲ ವೀಕ್ಷಕರೇ. ಇಲ್ಲಿಗೆ ಲಾಸ್ಟ್ ಅವ್ರದ್ದು. ಬರ್ತೀವಿ. ಇವರು ಕಡೂರು ರಂಗಣ್ಣ ಅಂತ. ಇವರ ಕಾಂಟ್ಯಾಕ್ಟ್ ನಂಬರ್ ಕೊನೆ ವಿಡಿಯೋದಲ್ಲಿ ಕೊನೆ ಎಂಡಲ್ಲಿ ಹಾಕಿರ್ತೀನಿ, ಹಾಗೂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೋಡಿ ವೀಕ್ಷಕರೇ, ಬೇಕಾದಲ್ಲಿ ಸಂಪರ್ಕಿಸಿ. ಮುಂದಕ್ಕೆ ಇದು ವರ್ಷ ಕೇಳ ಒಳ್ಳೆ ನೀರಿಟ್ಟು ಅಣ್ಣ ಬರ್ರಿ ಬರ್ರಿ. ಮನೆ ದೇವ್ರು ಇಲ್ಲಿ ಇಟ್ಕೊಳಕ ನಿಮ್ದೇ ತಾನೆ ಜಾಗ. ಅದಾಯ್ತಾ? ನಾನು ಇದೇ ವಿಷಯ ಹೇಳ್ತೀನಿ, ಪಾಯಿಂಟ್ದಾರಲ್ಲ, ಏನೋ ನಾನು ಒಂದು ಇದ್ರಲ್ಲಿ ಮಾಡಿಕೊಡ್ತಾ ಇದ್ದೀನಿ. ನಿಂಬಿ ಹೊಡ್ಸ್ಕೊಳಕ್ಕೆ ಬಂದರೆ ನಿಮ್ಗೆ ಇಷ್ಟ ಇದೆಯಲ್ಲ ಇದು ಸೊಲ್ಯೂಷನ್. ಆಮೇಲೆ ನೀರು ಗ್ಯಾರಂಟಿ ಇತ್ತು. ಆಮೇಲೆ ನೀವು ಆಮೇಲೆ ಹಂಗೆ ಮಾಡೋದು ಹೊಸ್ಕೊಡ್ರಿ. ಒಳ್ಳೆ ಮನಸ್ಸಿಂದ ಹುಡುಕಲ್ರಿ ಬೇಯಿಸ್ಬೇಕು. ಆಯ್ತಾನಪ್ಪ? ಇಲ್ಲಿ ಸ್ವಲ್ಪ ಇಡೋದು ಅಲ್ಲಿ ನೀರು ಅಲ್ಲಿ ಒಳಗೆ ಹೋಗ್ಬಿಡ್ತಾವೆ ಜಮೀನು. ಅಲ್ಲಿ ಮೂಳೆಗೆ ಒಳ್ಳೆ ನೀರು ಇವ್ರದೊಳಗಿಲ್ಲ, ಸ್ವಲ್ಪ ಹೊಳಕ್ಕೆ ಹೋಗ್ಬಿಡುತ್ತೆ. ಆ ಕಡೆಗೆ ಆ ಜಾಗದಲ್ಲಿ ಬಂದಿದ್ದು ಸ್ವಲ್ಪ ಹೊಳಕ್ಕೆ ಹೋಯ್ತು ಅಳದ ಕಡೆಗೆ. ಇದು ಚೆನ್ನಾಗಿತ್ತು ನೋಡೋಣ. ಒಂದು ಕಲ್ಲು ಇಟ್ಕೊಳ್ಳೋಣ. ನಾನು ಬೋರ್ ಹೊಡ್ಸೋರಿ ಮಾತ್ರ ಅವತ್ತೇ ಹೊಡೆದು ಪಾಯಿಂಟ್ ಮಾಡ್ತೀವಿ, ಇದು ಮಾಡಲ್ಲ. ಆಯ್ತು.